ಅವ್ರೇನು ಪಾಪ ಅವರಿಗೆ ಈಗ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಅಲ್ಲಿ ಚೆನ್ನಾಗಿ ಟ್ರೈನ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೊಸದಾಗಿ ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು. ನೋಡಿ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು. ಏನ್ ಸರ್, ಮಕ್ಕಳು ಹುಟ್ಟಿದ್ದು ಹೇಗೋ ಬದುಕುವಂತೆ ಬಿಟ್ಟು ಅಶ್ವಥ್ ಅವ್ರೆ ಬಿಟ್ಟು ನಾಡ್ದು ಬೇಡವಾ ಬದುಕುವಂತೆ ಬಿಡಿ ಎಂಬುದಂತೆ ಸರ್. ನಾಡ್ದು ಇದು ಬೇಡವಾ, 69 ಚರ್ಚೆ ಬೇಡವಾ? ಈಗಲೇ ಕೊಟ್ಬಿಡಿ ಸರ್, ಮಾತು ಮುಂದೆ ಮುಗಿಸ್ಬಿಡಿ. ಅಲ್ಲ, ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದೆ ಗಿರಕ್ ಹಾಕಿದಲ್ಲ ಇದರಲ್ಲಿ. ಈಗ ವಿಲ್ ನೆಕ್ಸ್ಟ್ ಇದಕ್ಕೆ ಇದು ನಾವು 69 ಆಗುವಾಗ ಇನ್ನು 10 ಪೇಪರ್ ಹಿಡ್ಕೊಂಡೆಲ್ಲ ಜೊತೆಯಲ್ಲಿ ನೀವೆಲ್ಲ ಚೆನ್ನಾಗಿ ಮಾತಾಡಿ. ಅವ್ರಿಗೆ ಅಶ್ವಥ್ ನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ, ಅವರು ಡೆಂಟಲ್ ಡಾಕ್ಟ್ರು, ಕೀಳೋದು ಗೊತ್ತು, ಅಲ್ಲಿ ಕೀಳೋದು ಜೋಡ್ಸೋದು ಗೊತ್ತಿದ್ದಂಗಿಲ್ಲ. ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಏನಾನ ಅಷ್ಟರಲ್ಲೇನ ಆದೇಶ ಹೊಡೆಸ್ಬಿಡ್ತಾರೆ ಅಂತ. ಸುಧಾಕರ್ ಒಂದು ನಿಮಿಷ, ಸುಧಾಕರ್ ಮಿನಿಸ್ಟರ್ ಅವರೇ, ಸಿಎಂ ಅವ್ರು ಮಾತಾಡಿ. ಸುಧಾಕರ್ ಅವರೇ, ಸುಧಾಕರ್ ಮಿನಿಸ್ಟರ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಡೋಂಟ್ ಬಿ ಇನ್ ಎ ಹರಿ. ನೋಡಪ್ಪ, ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು. ಹಂಗಾಗ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಆಗ್ಬಿಟ್ಟಿದ್ದೀರ ನೀವು. ಓಕೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ ಅವರು. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಗೊತ್ತಿಲ್ಲ ನನಗೆ. ನಾವು ಮುಚ್ಚೋದಕ್ಕೆ ಹೋಗಲ್ಲ, ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೇಳ್ರ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ. ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ. ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ. ಇದನ್ನು ಮಾಡಬೇಕಾದಂತ ಅಗತ್ಯ ಇಲ್ಲ. ಚರ್ಚೆ ಮಾಡಬೇಕು, ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂತ ವಿಚಾರ ಅಲ್ಲ. ಎಲ್ಲ ಕಲಾಪಗಳನ್ನೆಲ್ಲ ಬದಿಗೊತ್ತಿ ಚರ್ಚೆ ಮಾಡಬೇಕು. ಇದು ಅಷ್ಟೊಂದು ಇಂಪಾರ್ಟೆಂಟು. ಮೊನ್ನೆ ನಡೆದಿರ್ತಕ್ಕಂಥ